ಬಿಜೆಪಿಗೆ ಒಂದು ಸುದೀನ ಇವತ್ತು ಪ್ರಮುಖವಾಗಿ ದೇಶದ ಗಮನವನ್ನು ಸೆಳೆದಿರ್ತಕ್ಕಂಥದ್ದು ಪಶ್ಚಿಮ ಬಂಗಾಳದ ಚುನಾವಣೆ. ಇಡೀ ದೇಶ, ಇಡೀ ಪ್ರಪಂಚ, ಎಸ್ಪೆಷಲಿ ಬಾಂಗ್ಲಾದೇಶ, ಪಾಕಿಸ್ತಾನನೂ ಕೂಡ ಈ ರಿಸಲ್ಟ್ ಬಾಂಗ್ಲಾದೇಶಕ್ಕೂ ಆಘಾತ ಆಗಿದೆ, ಪಾಕಿಸ್ತಾನಕ್ಕೂ ಆಘಾತ ಆಗಿದೆ. ಅಸ್ಸಾಮಲ್ಲಿ ಬಿಜೆಪಿ ದೊಡ್ಡ ಬಹುಮತದೊಂದಿಗೆ ಈಗಿರೋ ಟ್ರೆಂಡ್ ಅಲ್ಲಿ ಲೀಡ್ ಬರ್ತಾ ಇದೆ. ಅದೇ ರೀತಿ ವೆಸ್ಟ್ ಬೆಂಗಾಲಲ್ಲೂ ಕೂಡ ಬಿಜೆಪಿ ಟ್ರೆಂಡ್ ದೊಡ್ಡ ಮಟ್ಟದಲ್ಲಿ ಬರ್ತಾ ಇದೆ. ಮತ್ತೆ ಪುದುಚೇರಿಯಲ್ಲಿ ಕಳೆದ ಬಾರಿನೂ NDA ಸರ್ಕಾರ ಇತ್ತು, ಈ ಬಾರಿನೂ NDA ಸರ್ಕಾರ ದೊಡ್ಡ ಅಂತರದಲ್ಲಿ ತಮಿಳುನಾಡಲ್ಲಿ ಬಿಜೆಪಿ ಮತ್ತು ಅಣ್ಣಾ DMK ವಿಚಾರವಾಗಿ ಮಾಧ್ಯಮದಲ್ಲಿ ಸಮೀಕ್ಷೆಗಳಲ್ಲಿ ಎಲ್ಲರೂ ಕೂಡ 10, 15, 20 ಈ ತರ ಸ್ಥಾನಗಳನ್ನು ತೋರಿಸ್ತಾ ಇದ್ದಾರೆ. ಒಂದೇ ಒಂದು ಸಮೀಕ್ಷೆ ಬಿಟ್ರೆ ಎಲ್ಲರೂ ಕೂಡ DMK ಗೆಲ್ಲುತ್ತೆ, DMK. ಈಗ DMK ಒಂದು ರೀತಿ ಹತಾಶ ಮನೋಭಾವದಲ್ಲಿ ಗೂಡು ಸೇರಿದ್ದಾರೆ. ಇವತ್ತು ಅಣ್ಣಾ DMK, NDA ಒಳ್ಳೆಯ ನಾವು ಬಯಸಿದ್ದಕ್ಕಿಂತ ಹೆಚ್ಚು ಲೀಡ್ ಬರ್ತಾ ಇದ್ದೇವೆ. ಅದೇ ರೀತಿ ಕೇರಳದಲ್ಲೂ ಕೂಡ ಬಿಜೆಪಿ ತನ್ನ ಖಾತೆಯನ್ನ ಪ್ರಾರಂಭ ಮಾಡುವಂತ ಕಳೆದ 20 ವರ್ಷದಿಂದನೂ ಕೂಡ ನಾವು ಬಾಂಗ್ಲಾದೇಶ ಮತ್ತು ಭಾರತದ ಗಡಿಯ ಬೇಲಿ ಹಾಕಕ್ಕೆ ಮಮತಾ ಬ್ಯಾನರ್ಜಿ ಸುಮಾರು 2 ಕೋಟಿಯಷ್ಟು ಬಾಂಗ್ಲಾದೇಶಿಯರು ಅಸ್ಸಾಂ ಮತ್ತು ವೆಸ್ಟ್ ಬೆಂಗಾಲ್ ಮತ್ತು ದೇಶದ ಎಲ್ಲ ಭಾಗ, ಕರ್ನಾಟಕದಲ್ಲೂ ಕೂಡ ಒಂದು 10 ಲಕ್ಷ ಜನ ಬಂದು ಸೇರು. ಅಲ್ಲಿನ MP, ಬಾಂಗ್ಲಾದೇಶದ MP ಪಾರ್ಲಿಮೆಂಟ್ ಅಲ್ಲಿ ಭಾಷಣ ಮಾಡಿದರೆ, ಇನ್ಮೇಲೆ ಯಾರು ಮುಸಲ್ಮಾನರು ಭಾರತಕ್ಕೆ ಹೋಗಿದ್ರು ಅವರೆಲ್ಲ ವಾಪಸ್ ಬಂದ್ರೆ ನಮ್ ಗತಿ ಏನು ಅಂತ. ಅಂದ್ರೆ ಆ ರೀತಿ ಭಯ. ಮಮತಾ ಬ್ಯಾನರ್ಜಿ ಅಂದ್ರೆ ಮುಸುಳುಕೋರರಿಗೆ ಸ್ವರ್ಗ ಮಾಡಿದ್ರು. ಮಮತಾ ಬ್ಯಾನರ್ಜಿ ಅಂದ್ರೆ ದೇಶದ್ರೋಹಿ ಚಟುವಟಿಕೆಗಳನ್ನ ಮಾಡುವಂತ ಬಾಂಗ್ಲಾದೇಶಿಯರಿಗೆ ಒಂದು ರೀತಿ ಬಾಗಿಲು ತೆಗೆದಿದ್ರು. ಇವತ್ತು ಆ ಬಾಗಿಲುಗಳೆಲ್ಲ ಬಂದಾಗುವಂತ ಒಂದು ಸನ್ನಿವೇಶ ದೇಶದ ಭದ್ರತೆಗೆ, ಇವತ್ತು ಈ ಚುನಾವಣೆ ದೇಶದ ಭದ್ರತೆಗೆ ದೊಡ್ಡ ಒಂದು ಹಾದಿಯನ್ನ ಮಾಡಿಕೊಟ್ಟಿದೆ, ಸುವರ್ಣ ಹಾದಿ. ಇದರಿಂದ ನಮ್ಮ ದೇಶಕ್ಕೆ ನುಸುಳುಕೋರಾಗಿ ಬಂದು ದೇಶದಲ್ಲಿ ಭಯೋತ್ಪಾದನೆಗಳನ್ನೇನು ಮಾಡ್ತಾ ಇದ್ರು ಅದಕ್ಕೆ ತಡೆ ಬೀಳುವಂತ ಕಾಲ ಸನ್ನಿಹಿತ ಆಗಿದೆ. ಇವತ್ತಿರೋ ಟ್ರೆಂಡ್ ಪ್ರಕಾರ, ಈಗಿರೋ ಟ್ರೆಂಡ್ ಪ್ರಕಾರ ದೇಶದಲ್ಲಿ ಬಿಜೆಪಿ, ನರೇಂದ್ರ ಮೋದಿ, ಅಮಿತ್ ಶಾ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ಬಿಜೆಪಿಯ ಅಧ್ಯಕ್ಷ ನವೀನ್ ಅವರು ಎಲ್ಲರೂ ಕೂಡ ಇವರೆಲ್ಲರ ನೇತೃತ್ವದಲ್ಲಿ ನರೇಂದ್ರ ಮೋದಿಯವರ ವರ್ಚಸ್ಸಿಂದ ದೇಶದಲ್ಲಿ ಬಿಜೆಪಿಯ ದೊಡ್ಡ ಅಲೆ ಇದೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಕರ್ನಾಟಕದಲ್ಲಿ 2 ಬೈ ಎಲೆಕ್ಷನ್ ನಡೀತಾ ಇತ್ತು. ಆ ಬೈ ಎಲೆಕ್ಷನ್ ನಲ್ಲೂ ಕೂಡ ಕಾಂಗ್ರೆಸ್ ಒಂದು ರೀತಿ ಕುತಂತ್ರ ಮಾಡಿದೆ. ಆದರೂ ಕೂಡ ನಾವು 1 ಸೀಟ್ ಆದರೂ, 2 ಪ್ರಯತ್ನ ನಡೀತಾ ಇದೆ, 1 ಸೀಟ್ ಆದರೂ ಗೆಲ್ಲುವಂಥ ವಾತಾವರಣ. ನಾನಲ್ಲಿ ನಮ್ಮ ಸಿದ್ದೇಶ್ ಅವರಿಗೆ ಫೋನ್ ಮಾಡಿದ್ದೆ, ನಮ್ಮ MP ಆಗಿದ್ದಂಥವ್ರು. ಅವರು ಕೂಡ ಹೇಳಿದ್ರು ನಮಗೆ ಅಲ್ಲಿ ಗ್ರಾಮಾಂತರದಲ್ಲಿ ಹೆಚ್ಚು ಓಟ್ ಬರುತ್ತೆ, ನಾವು ಗೆಲ್ತೀರಿ, ಅದನ್ನು ದಾವಣಗೆರೆಯನ್ನು ನಾವು ಗೆಲ್ತೀರಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಮತ್ತು ಬಾಗಲಕೋಟೆಯಲ್ಲಿ ಫೈಟ್ ನಡೀತಾ ಇದೆ, ನೋಡೋಣ, ಕಾದು ನೋಡ್ತೀರಿ. ಇದು ಗೆಲ್ಲುವಂಥ ವಾತಾವರಣ ದಾವಣಗೆರೆಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಒಟ್ಟಾರೆ ದೇಶದ ಭದ್ರತೆಗೆ ಅಪಾಯ ಒಡ್ಡಿರ್ತಕ್ಕಂಥ ವೆಸ್ಟ್ ಬೆಂಗಾಲ್ ಮತ್ತು ಅಸ್ಸಾಂ ಮತ್ತು ಬಿಜೆಪಿಯ ವಶ ಆಗೋದ್ರಿಂದ ದೇಶದ ಭದ್ರತೆ ಇನ್ನಷ್ಟು ಒಳ್ಳೆಯ ಭದ್ರತೆಯನ್ನು ಕೊಡುವಂಥದ್ದು ಕೇಂದ್ರ ಸರ್ಕಾರಕ್ಕೆ ಒಳ್ಳೆಯ ಅವಕಾಶ ಕೊಡ್ತಾ ಇದೆ. ನಾನು ಈ ಎಲ್ಲ ಬೆಳವಣಿಗೆ ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, ನಮ್ಮ ಕೇಂದ್ರದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಈ ಸಂದರ್ಭದಲ್ಲಿ ಮೊದಲ ಹಂತದ ಏನು ಲೀಡ್ ಬರ್ತಾ ಇದೆ, ಅದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ದಾವಣಗೆರೆ ನಿರೀಕ್ಷೆ ಮಾಡಿದೆ, ಆದರೆ ಅಲ್ಲಿ ಬೇರೆ ಬೇರೆ ಫ್ಯಾಕ್ಟರಿಗಳು ನಿಮಗೆ ಲಾಭ ಆಗಿದೆ. ಹೌದು, ನೋಡಿ, ಚುನಾವಣೆ ಅಂದಮೇಲೆ ಯುದ್ಧ ಅಂದಮೇಲೆ ಅದೆಲ್ಲನೂ ಕೂಡ ಬೇರೆ ಬೇರೆ ಫ್ಯಾಕ್ಟರಿಗಳನ್ನು ಇಂಪಾರ್ಟೆಂಟ್. ಅಲ್ಲಿನೂ ಕೂಡ ಮುಸಲ್ಮಾನರಲ್ಲಿ ದೊಡ್ಡ ಒಂದು ಆತಂಕ ಕ್ರಿಯೇಟ್ ಆಗಿದೆ.
ಕಾಂಗ್ರೆಸ್ ನಮಗೆ ಬೆನ್ನಿಗೆ ಚೂರಿ ಹಾಕಿದ್ದಾರೆ, ಕಾಂಗ್ರೆಸ್ ದ್ರೋಹ ಬಂದಿದೆ. ನಮಗೆ ಕಾಂಗ್ರೆಸ್ಗೆ ಮುಸಲ್ಮಾನರ ಓಟ್ ಬೇಕೇ ಹೊರತು ಅವರ ಒಳಿತು ಬೇಕಾಗಿಲ್ಲ. ಅವರ ರಾಜಕೀಯ ಪ್ರಾತಿನಿಧ್ಯ ಕೊಡುವಂಥದ್ದು ಕಾಂಗ್ರೆಸ್ ಕೊಡ್ತಾ ಇಲ್ಲ. ಒಂದು ರೀತಿ ಮುಸಲ್ಮಾನರಂತ ಮನತಾಯಿ ಧೋರಣೆಯನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಗೆಲ್ಲಕ್ಕೆ ಮಾತ್ರ ನಾವು ಬೇಕು, ಅಧಿಕಾರ ಬಂದಾಗ ನಾವು ಬೇಡ ಅನ್ನೋದು ಭಾವನೆ ಮುಸಲ್ಮಾನರಲ್ಲಿ ಬಂದಿದೆ. ಅದರಿಂದ ಅವರು ಎಚ್ಚರಗೊಳ್ತಾ ಇದ್ದಾರೆ. ನರೇಂದ್ರ ಮೋದಿ ನಮ್ಮ ದೇಶದ ಪ್ರಧಾನಿ 3 ಬಾರಿ ಆಗಿದ್ದಾರೆ. ನಮಗೇನು ತೊಂದರೆ ಆಗಿದೆ? ಏನು ತೊಂದರೆ ಆಗಿಲ್ಲ. ಬಹಳ ಅನುಕೂಲಗಳ ಕೂಡ ಆಗಿದೆ. ಅದರಿಂದ ಕಾಂಗ್ರೆಸ್ ನಮ್ಮನ್ನು ಏನು ಬೆದರಿಕೆ ಬೊಂಬೆಯಾಗಿ ಇಟ್ಕೊಂಡಿದ್ರು, ಅದು ಇವತ್ತು ದಾವಣಗೆರೆ ಚುನಾವಣೆಯಲ್ಲಿ ನಾವು ಗೆಲುವನ್ನು ಸಾಧಿಸ್ತೇವೆ. ಸಾಧಿಸಲು 100% ಮುಸಲ್ಮಾನರ ಎಚ್ಚರಿಕೆಯ ಒಂದು ಮಾತು ಕೂಡ ಈ ಚುನಾವಣೆಯಲ್ಲಿ ಆಗುತ್ತೆ. ಅದು ಕೂಡ ಒಳ್ಳೆಯದು. ದೇಶದ ದೃಷ್ಟಿಯಿಂದ, ರಾಜ್ಯದ ದೃಷ್ಟಿಯಿಂದ ಏನು ಬೆದರಿಕೆ ಬೊಂಬೆಯಾಗಿ ಯೂಸ್ ಮಾಡ್ತಾ ಇದ್ರು ಮುಸಲ್ಮಾನರನ್ನ, ಅದಕ್ಕೊಂದು ಅಂತ್ಯ ಆಗ್ತದೆ. ಬಾಗಲಕೋಟೆ ಚುನಾವಣೆಗೆ ಸಂಬಂಧಪಟ್ಟಂತೆ ಕೊನೆಯ ಹಂತದಲ್ಲಿ ನಮಗಿರುವಂಥ ಮಾಹಿತಿ ಪ್ರಕಾರ ಎಲ್ಲರೂ ಹೊರಗಡೆ ಹೋದ್ಮೇಲೆ ಬಿಜೆಪಿಯ ಕಾರ್ಯಕರ್ತರು ನಾವು ಯಾರ್ಯಾರು ಎಲ್ಲ ಬಂದ ಮೇಲೆ ಅಲ್ಲಿ ಕಾಂಗ್ರೆಸ್ ಅವರು ಅಧಿಕಾರದ ದುರ್ಬಳಕೆ ಮಾಡ್ಕೊಂಡು ಅಲ್ಲಿನ ಕೆಲವು ಶಾಸಕರು ಹೊರಗಡೆಯಿಂದ ಹೋಗಿ ಅಲ್ಲಿ ಹಣ ಹಂಚಿರೋರು ನಾವು ದಾಖಲೆಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಅದು ಕೂಡ ನನಗೆ ಬೆಳಗ್ಗೆ ಫೋನ್ ಬಂದಿತ್ತು. ಆ ದಾಖಲೆಗಳನ್ನು ಕೂಡ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಹಣ ಹಂಚಿರೋ ಬಗ್ಗೆ ದಾಖಲೆಗಳು ಸಿಗ್ತಾ ಇದೆ. ಎಲ್ಲರೂ ಆಚೆ ಬಂದಮೇಲೆ ಅವ್ರು ಮಾತ್ರ ಒಳಗಡೆ ಇದ್ದು ರೆಸಾರ್ಟ್ಗಳಲ್ಲಿ ಹಣ ಹಂಚಿರುವಂಥದ್ದು ದಾಖಲೆಗಳು ಬರ್ತಾ ಇದೆ. ನೋಡೋಣ, ಅದು ಪ್ರಯತ್ನ ನಡೀತಾ ಇದೆ. ಆದರೆ ಅಲ್ಲಿ ಹಣದ ಪ್ರಭಾವ ಹೆಚ್ಚಿಗೆ ಕಂಡು ಬರ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು ಅಸ್ಸಾಂ ಹೋಗ್ತಾ ಇದ್ದಲ್ಲಿ ರೆಸಾರ್ಟ್ನ ಅಧಿಕಾರಣ ಆಗುತ್ತೆ, ಕಾಂಗ್ರೆಸ್ ಶಾಸಕರನ್ನ ಸೆಳೆಯುವಂಥ ಕೆಲಸ ಬಿಜೆಪಿ ಮಾಡಿದ್ರು. ನಾನು ಕೇಳಿದೆ ನನ್ನ ಪತ್ರಿಕೆಯಲ್ಲಿ, ಡಿ.ಕೆ. ಶಿವಕುಮಾರ್ ಅವರು ಅಲ್ಲಿ ರೆಸಾರ್ಟ್ಗಳನ್ನು ಬುಕ್ ಮಾಡಿದ್ದಾರೆ. ಅಸ್ಸಾಮಲ್ಲಿ ಏನೋ ಒಂದು ಕಾಂಗ್ರೆಸ್ಗೆ ಏನೋ ಒಂದು ದೊಡ್ಡ ಗೆಲುವು ಬರ್ತಾ ಇದೆ. ನಾನು ಹೇಳ್ತಾ ಇದ್ದೀನಿ, ಡಿ.ಕೆ. ಶಿವಕುಮಾರ್ಗೆ ಇಲ್ಲೇ ಎಲ್ಲ ನಮ್ಮ ಬೆಂಗಳೂರಲ್ಲಿ ಒಂದು ರೆಸಾರ್ಟ್ ಮಾಡ್ಕೊಡೋದು ಒಳ್ಳೆಯದು. ಅಲ್ಲಿ ಹೋಗಿ ರೆಸಾರ್ಟ್ ಏನು ಮಾಡಕ್ಕೆ ಹೋಗಿರಪ್ಪ, ಇಲ್ಲಿ ರೆಸಾರ್ಟ್ ಮಾಡಬೇಡಿ. ಇಲ್ಲಿ ನಿಮ್ಮ MLAಗಳೆಲ್ಲ ಕಿತ್ಕೊಂಡು ಹೋಗ್ತಾ ಇದ್ದಾರೆ. ಬ್ಲಡ್ ರೀತಿ ಡೆಲ್ಲಿಗೆ ಹೋಗ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಸಿದ್ದರಾಮಯ್ಯನವರೇ ರಿಟೈನ್ ಆಗಬೇಕು ಅಂತ. ಈಗ ಖರ್ಗೆ ಅವರು ಮತ್ತೆ ವಾಪಸ್ ಕರ್ನಾಟಕಕ್ಕೆ ಬರೋಕ್ಕೆ ರೆಡ್ ಕಾರ್ಪೆಟ್ ಹಾಕೊಂಡಿದ್ದಾರೆ. ಅವರೇ ಆಗ್ತಾ ಇದ್ದಾರೆ. ಕೆಲವರು ಅದಕ್ಕೆ ರೆಡ್ ಕಾರ್ಪೆಟ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಪರಮೇಶ್ವರ್ ಅವರು ಸೇರಿ ಅವರು ಡೆಲ್ಲಿ ಬಿಟ್ಟು ಕರ್ನಾಟಕದ ಕಡೆ ಮುಖ ಮಾಡಿರೋದ್ರಿಂದ ಡಿ.ಕೆ. ಶಿವಕುಮಾರ್ ಅವರು ಅಸ್ಸಾಂ ಹೋಗಿ ರೆಸಾರ್ಟ್ ಮಾಡಿ ಅಲ್ಲಿ ಊಟ ಮಾಡೋದು ಬಂದು ಇಲ್ಲೇ ಒಂದು ರೆಸಾರ್ಟ್ ಮಾಡ್ಕೊಂಡು ಇಲ್ಲೇ ಊಟ ತಿಂಡಿ ಮಾಡ್ಕೊಂಡು ಆರಾಮಾಗಿರ್ಬೇಕು. ಯಾಕಂದರೆ ಅಲ್ಲಿ ಕಾಂಗ್ರೆಸ್ ಬಹಳ ಹೀನಾಯ ಸೋಲನ್ನು ಕಾಣ್ತಾ ಇದೆ. ಅಸ್ಸಾಂ ಹೀನಾಯ ಸೋಲನ್ನು ಕಾಣ್ತಾ ಇದೆ. ಈಗಿರೋ ಟ್ರೆಂಡ್ ಪ್ರಕಾರ ಡಿ.ಕೆ. ಶಿವಕುಮಾರ್ ಅವರಿಗೆ 2ನೇ ಬಾರಿ ಲೆಕ್ಕಾಚಾರ ಹಿಂದೆ ಗೋವಾಗೂ ಕೂಡ ಅವರು ಗೋವಾಗೆ ಹೋದಾಗೂ ಎಡು ಬಿದ್ದಿದ್ದಾರೆ, ಅಸ್ಸಾಂ ಹೋದಕ್ಕೂ ಎಡು ಬಿದ್ದಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ತಮಿಳುನಾಡಿಗೂ ಹೋಗಿದ್ರು, ಅಲ್ಲೂ ಕೂಡ ಬೋರ್ಡ್ ಇದ್ದಂಗೆ ಆಗಿದೆ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಬೋರ್ಡ್ಗೆ ಇದ್ದಂಗೆ ಕಾಣಿಸಿಲ್ಲ, ಎಲ್ಲ ಒಂದು ಸೀಟ್ ಇಲ್ಲ ತಮಿಳುನಾಡಿನಿಂದ. ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಎಷ್ಟು ಚಾಣಕ್ಯರಿದ್ದಾರೆ ಅಂತ ಹೇಳಿದ್ರೆ, ಡಿ.ಕೆ. ಶಿವಕುಮಾರ್ಗೆ ಎಲ್ಲೆಲ್ಲಿ ಸೋಲ್ತಲ್ಲ ಅಲ್ಲಿ ತಗೊಂಡೋಗಿ ಡಿ.ಕೆ. ಶಿವಕುಮಾರ್ನ ಹಾಕ್ತಾರೆ. ಜಮೀರ್ನ ಎಲ್ಲೆಲ್ಲಿ ಗೆಲ್ತಿತ್ತೋ ಜಮೀರ್ ತಗೊಂಡೋಗಿ ಅಲ್ಲಿ ಹಾಕ್ತಾ ಇದೆ. ಒಟ್ಟಾಗೆ ಡಿ.ಕೆ. ಶಿವಕುಮಾರ್ಗೆ ತುಳಿಯೋಕೆ ಏನೇನು ಬೇಕೋ ಅದು ಕಾಂಗ್ರೆಸ್ ಪಾರ್ಟಿಯಲ್ಲಿ ಮಾಡ್ತಾ ಇದೆ. ಅದನ್ನು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಡಿ.ಕೆ. ಶಿವಕುಮಾರ್ ಆದಷ್ಟು ಬೇಗ ಈ ಮನೆಯೊಂದು 3 ಬಾಗಿಲಾಗಿದೆ. ಈಗ 3 ಮುಖ್ಯಮಂತ್ರಿಗಳಾಗಿ ಹೋಗಿದ್ದಾರೆ. ಅದರಲ್ಲಿ ಆ ಬಾಗಿಲಿನಿಂದ ಹೊರಬರಕ್ಕೆ ಪ್ರಯತ್ನ ಮಾಡಿ ಅಸ್ಸಾಂಗೆ ಹೋಗೋ ಅವಶ್ಯಕತೆ ಇಲ್ಲ. ಹೋಗಿ ಸುಮ್ಮನೆ ಟಿಕೆಟ್ ವೇಸ್ಟು, ಅಲ್ಲಿ ರೆಸಾರ್ಟ್ ಬುಕ್ ಮಾಡೋದು ಓಟ್ಲು ವೇಸ್ಟು. ಅದಕ್ಕೋಸ್ಕರ ಇಲ್ಲೇ ಆರಾಮಾಗಿರೋದು ಒಳ್ಳೆಯದು ಅಂತ. ಸರ್, ಕೆಲವು ಸರಿ ಕೆಲವೊಂದು ಉಲ್ಟಾ ಆಗಿದೆ. ಅಂದರೆ ಪಶ್ಚಿಮ ಬಂಗಾಳ, ಎಲ್ಲೂ ಆಗಿಲ್ಲ. ಪಶ್ಚಿಮ ಬಂಗಾಳದಲ್ಲೂ ಬಿಜೆಪಿ ಬರುತ್ತೆ ಅಂತ ಬಹಳಷ್ಟು ಸರ್ವೆ, ಅತಿ ಹೆಚ್ಚು ಸರ್ವೆ ತಮಿಳುನಾಡಲ್ಲಿ ಬಿಜೆಪಿ ಬರುತ್ತೆ ಅಂತ. ಅಸ್ಸಾಮಲ್ಲಂತೂ ಒಂದು ಸೈಡ್ ಎಲ್ಲರೂ ಕೂಡ ಅಸ್ಸಾಮಲ್ಲಿ ಬಿಜೆಪಿ ಗೆಲ್ಲುತ್ತೆ ಅಂತ ಕೊಟ್ಟಿದ್ರು. ಪುದುಚೇರಿಯಲ್ಲೂ ಕೂಡ ಯಾರು ಬಿಜೆಪಿ ಗೆಲ್ಲುತ್ತೆ ಅಂತ ಕೊಟ್ಟಿದ್ರು. ಆದರೆ ತಮಿಳುನಾಡಲ್ಲಿ ಮಾತ್ರ ವಿಚಿತ್ರವಾಗಿ ಒಂದು ಸಮೀಕ್ಷೆಗಳು ಕೊಟ್ಟಿದ್ರು. DMK ಮೊದಲೇ ಬಂದ್ಬಿಡುತ್ತೆ, ಸರ್ಕಾರ ಮಾಡುತ್ತೆ ಅಂತೇಳಿ ಎಲ್ಲ ಕೊಟ್ಟಿದ್ರು. ಅದು ಸ್ವಲ್ಪ ಸಮೀಕ್ಷೆಯಲ್ಲಿ ವಿಚಿತ್ರನೇ ಆಗಿದೆ. ಉಳಿದಂತೆ ಸಮೀಕ್ಷೆಗಳು
ಆಲ್ಮೋಸ್ಟ್ ಆಲ್ ನಿಜ ಆಗಿರೋದು ಕಂಡು ಬರ್ತಾರೆ. ಲಾಸ್ಟ್ ಕ್ವಶನ್, ಬಾಗಲಕೋಟೆಯಲ್ಲಿ ಬಿಜೆಪಿಗೆ ಹಿನ್ನಡೆ ಯಾಕೆ? ಹಿನ್ನಡೆ ಇದು ಬೈ ಎಲೆಕ್ಷನ್ ಕಾಂಗ್ರೆಸ್ ಹಣದ ಹೊಳೆ ಹಾರಿಸಿದ್ದಾರೆ. ನಾನು ಹೇಳ್ತಾನೆ ಚುನಾವಣೆ ವೋಟಿಂಗ್ ಆಗಕ್ಕೆ ಮುಂಚೆನೆ ಅಲ್ಲಿ ರೌಡಿಸಮ್ ಮಾಡೋದು, ಹಣ ಹಂಚೋದು, ಅದಕ್ಕೆ ದಾಖಲೆಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಚುನಾವಣೆಯಲ್ಲಿ ಬಿಜೆಪಿ ಅಭೂತಪೂರ್ವ ಗೆಲುವನ್ನು ಸಾಧಿಸ್ತಾ ಇದೆ. ಅದೇ ರೀತಿ ನಮ್ಮ ಶೃಂಗೇರಿಯಲ್ಲೂ ಕೂಡ ಕಾಂಗ್ರೆಸ್ ಪಾರ್ಟಿ ಏನು ವೋಟ್ ಚೋರಿ ಮಾಡಿ ಕಾಂಗ್ರೆಸ್ಸಿನ ಅಭ್ಯರ್ಥಿ ಗೆಲ್ಲೋ ರೀತಿ ಒತ್ತಡ ಹಾಕಿ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಮಾಡಿದಂಥ ಒಂದು ಘೋಷಣೆಯನ್ನು ಇವತ್ತು ಹೈಕೋರ್ಟ್ ಆದೇಶದ ಮೇಲೆ ಅಲ್ಲಿ ಕೌಂಟಿಂಗ್ ನಿನ್ನೆ 52 ವೋಟ್ಗಳ ಮತ ಪಡೆದು ಬಿಜೆಪಿಯ ಅಭ್ಯರ್ಥಿಯಾದಂಥ ಜೀವರಾಜ್ ಅವರು ವಿಜಯಶಾಲಿಯಾಗಿ ಅದನ್ನು ಘೋಷಣೆ ಮಾಡದೆ ತಡೆ ಹಿಡಿದಿದ್ರು. ಈಗ ಆ ಘೋಷಣಾ ಪತ್ರವನ್ನು ಶೃಂಗೇರಿನೂ ಕೂಡ ಇವತ್ತು ಬಿಜೆಪಿಯ ಪಾಲಾಗಿದೆ. ಶೃಂಗೇರಿ ವಿಧಾನಸಭಾ ಸದಸ್ಯರಾಗಿ ಜೀವರಾಜ್ ಅವರು ಆಯ್ಕೆಯಾಗಿರುವಂಥ ಪತ್ರವನ್ನು ಚುನಾವಣಾ ಬಿಜೆಪಿಯ ನಮ್ಮ ಜೀವರಾಜ್ ಅವರಿಗೆ ಅಭ್ಯರ್ಥಿ ಜೀವರಾಜ್ ಅವರಿಗೆ ನೀಡಿದ್ದಾರೆ. ಜೀವರಾಜ್ ಅವರು ಆ ಸರ್ಟಿಫಿಕೇಟ್ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ನಾನು ಸ್ಪೀಕರ್ ಅವರ ಹತ್ರ ಮಾತಾಡಿ ಇಮಿಡಿಯೇಟ್ ಪ್ರಮಾಣ ವಚನ ಸ್ವೀಕಾರ ಮಾಡೋಕ್ಕೆ ಅವಕಾಶಕ್ಕೆ ಸನ್ಮಾನ್ಯ ಗೌರವಾನ್ವಿತ ಸ್ಪೀಕರ್ಗೆ ವಿನಂತಿ ಮಾಡ್ತಾ ಇದ್ದೀನಿ. ಅಂದರೆ ಮತ್ತೊಂದು ಸೀಟು ಇವತ್ತು ಬಿಜೆಪಿಯ ಮತ್ತೊಂದು ಸೀಟು ಆ್ಯಡ್ ಆಗ್ತಾ ಇದೆ. ಬಹಳ ಖುಷಿಯಾಗಿದೆ. ಕರ್ನಾಟಕದಲ್ಲೂ ಕೂಡ ಒಂದು ಸೀಟು ಬಿಜೆಪಿ ಇನ್ಕ್ರೀಸ್ ಆಗೋ ಮುಖಾಂತರ ಶೃಂಗೇರಿ ದೇವಸ್ಥಾನಗಳ ನಾಡು ಅಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸಿ ಸರ್ಟಿಫಿಕೇಟ್ ಪಡೆದು ಬರ್ತಾ ಇರ್ತಕ್ಕಂಥ ನಮ್ಮ ಬಿಜೆಪಿಯ MLA ಜೀವರಾಜ್ ಅವರಿಗೆ ತುಂಬುವುದಾದ ಅಭಿನಂದನೆಗಳು. ಇನ್ನು ಉಳಿದ 2 ವರ್ಷಗಳ ಕಾಲ ಬಿಜೆಪಿಯನ್ನು ಅಲ್ಲಿ ಕಟ್ಟೋದಕ್ಕೆ ಮತ್ತು ವಿಧಾನಸಭೆಯಲ್ಲಿ ನಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧದ ಹೋರಾಟಕ್ಕೆ ನಮಗೆ ಇನ್ನೊಂದು ಶಕ್ತಿ ಬಂದಂಗಾಗ್ತಾ ಇದೆ. ಅದರಿಂದ ಜೀವರಾಜ್ ಅವರಿಗೆ ನನ್ನ ತುಂಬುರದ ಹಳೆಯ ಸ್ನೇಹಿತ, ನನಗೆ ಅವರು ನಮ್ಮ ಜೊತೆ ವಿಪ್ಪ ಕೆಲಸ ಮಾಡಿದ್ದಾರೆ. ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.